ಹಾಯ್ ಗುರು, ಎಲ್ಲರಿಗೂ ನಮಸ್ಕಾರ. ಇದರಲ್ಲಿ ಈ ವಿಡಿಯೋದಲ್ಲಿ ಬಂದ್ಬಿಟ್ಟು ನಾನು 3D ಇಮೇಜ್ ಅಂದರೆ ಸೋಷಿಯಲ್ ಮೀಡಿಯಾದಲ್ಲಿ ಅದ್ರ ಮೇಲೆ ಕೂತ್ಕೊಂಡಿರ್ತಾರೆ 3D ಇಮೇಜಸ್ಸು, ಅದು ನಿಮ್ಮ ಪ್ರೊಫೈಲಲ್ಲಿ ನಿಮ್ಮ ಹೆಸರಲ್ಲಿ ಯಾವ್ಯಾವ ಥರ ಎಡಿಟ್ ಮಾಡೋದು ಅಂತ ತಮ್ಮನೇಲೆ ನೋಡ್ತೀರಲ್ವ. ಸೊ ಆ ಥರ ಟ್ರೆಂಡಿಂಗ್ ಆಗ್ತಿದೆ ಈಗ ಇನ್ಸ್ಟಾಗ್ರಾಮಲ್ಲಿ. ಆ ಥರ ನೀವು ಈಸಿಯಾಗಿ ಎಡಿಟ್ ಮಾಡ್ಕೊಬೋದು, ಜಸ್ಟ್ 2 ನಿಮಿಷದಲ್ಲಿ ಮಾಡ್ಕೊಬೋದು. ಹೆಂಗೆ ಅಂತ ಹೇಳ್ಕೊಡ್ತೀನಿ. ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಚಾನಲ್ನ, ಹೊಸದಾಗಿ ನೋಡ್ತಾ ಇದ್ದಾರೆ 18 ಟಿಪ್ಸ್ಗೋಸ್ಕರ. ಓಕೆ, ಬನ್ನಿ ಶುರು ಮಾಡೋಣ. ಗೂಗಲ್ ಓಪನ್ ಮಾಡ್ಕೊಳ್ಳಿ. ಮೊದಲು ಬಿಂಗ್ AI ಇಮೇಜ್ ಎಡಿಟರ್ ಅಂತ ಹಾಕಿ, ಬಿಂಗ್ AI ಅಥವಾ ಬಿಂಗ್ ಇಮೇಜ್ ಕ್ರಿಯೇಟರ್ ಅಂತ ಹಾಕಿ ಫಸ್ಟ್ ವೆಬ್ಸೈಟ್ ಬರುತ್ತೆ ನೋಡಿ, ಅದನ್ನ ಕ್ಲಿಕ್ ಮಾಡ್ಕೊಬೇಕಾಗುತ್ತೆ. ನೀವು ಕ್ಲಿಕ್ ಮಾಡಿಕೊಂಡ್ರೆ ನಾನು ಆಲ್ರೆಡಿ ಅಕೌಂಟ್ ಕ್ರಿಯೇಟ್ ಮಾಡಿದ್ದೀನಿ. ಮೈಕ್ರೋಸಾಫ್ಟ್ ಅಕೌಂಟ್ನ ಕ್ರಿಯೇಟ್ ಮಾಡ್ಕೊಬೇಕು ನೋಡಿ. ಅಕೌಂಟ್ ಕ್ರಿಯೇಟ್ ಮಾಡ್ಕೊಂಡಿದ್ದೀನಿ. ಏನಿಲ್ಲ, ಪಾಸ್ವರ್ಡ್ ಇಮೇಲ್ ಕೇಳುತ್ತೆ, ಇಮೇಲ್ಗೆ ಪಾಸ್ವರ್ಡ್ ಸೆಟ್ ಮಾಡುವಂತೆ. ಪಾಸ್ವರ್ಡ್ ಸೆಟ್ ಮಾಡ್ಬಿಟ್ಟು ನಿಮ್ಮ ಏಜ್ ಕೇಳುತ್ತೆ, ಅಷ್ಟು ಮಾಡಿದ್ರೆ ಅಕೌಂಟ್ ಕ್ರಿಯೇಟ್ ಆಗುತ್ತೆ. ಅಕೌಂಟ್ ಕ್ರಿಯೇಟ್ ಆದರೆ ನೋಡಿಲಿ, ನಾನು ವೆಬ್ಸೈಟ್ ಲಿಂಕ್ ಕೊಟ್ಟಿರ್ತೀನಿ ಕೆಳಗಡೆ, ಅದನ್ನ ಕ್ಲಿಕ್ ಮಾಡ್ಕೊಂಡ್ರಿ ನೀವು. ಅದರಲ್ಲಿ ಒಂದು ಪೋಸ್ಟ್ ಕೊಟ್ಟಿರ್ತೀನಿ 3D ಇಮೇಜ್ ಅಂತ, ಅದನ್ನ ಕ್ಲಿಕ್ ಮಾಡ್ಕೊಂಡು ನೀವು ಒಳಗಡೆ ಹೋಗಿ ಒಂದು ಪ್ರಾಂಪ್ಟ್ ಕೊಟ್ಟಿರ್ತೀನಿ. ಆ ಪ್ರಾಂಪ್ಟ್ ಫುಲ್ಲು ಕಾಪಿ ಮಾಡಿಕೊಂಡು ಏನು ಮಾಡಬೇಕಂದ್ರೆ, ನೀವು ನಾನು ಆಲ್ರೆಡಿ ಕಾಪಿ ಮಾಡ್ಕೊಂಡಿದ್ದೀನಿ. ಅದನ್ನ ಕಾಪಿ ಮಾಡ್ಕೊಂಡು ನೀವು ನೋಡಿ ಇಲ್ಲಿ ಬಂದ್ಬಿಟ್ಟು ಪೇಸ್ಟ್ ಮಾಡಬೇಕಾಗುತ್ತೆ. ಅದನ್ನ ಈಗ ಹೇಳ್ತೀನಿ ಒಂದು ಸ್ಟೆಪ್ ಬೈ ಸ್ಟೆಪ್ಪು. ಇದು 13 ಅಂತ ಕಾಣಿಸಿದೆ ನೋಡಿ ಇಲ್ಲಿ ಪಾಯಿಂಟ್ಸ್. ಅದು ಅಂದರೆ 13 ಅಂದರೆ ಅದು 15 ಕೊಟ್ಟಿರ್ತಾರೆ ಎಲ್ಲರಿಗೂ. ನನಗೆ ಆಲ್ರೆಡಿ 2 ಆಗೋಗಿದೆ. 15 ಸರಿ ಯಾರು ಬೇಕಾದರೂ ನೀವು ಈ ಥರ ಎಡಿಟ್ ಮಾಡ್ಕೋಬೋದು. 15 ಸರಿ ಅಷ್ಟೇ ಆಗೋದು ಫ್ರೀಯಾಗಿ. ಆಮೇಲೆ ಅಮೌಂಟ್ ಕೇಳುತ್ತೆ. ಸೊ ಯಾರ್ಯಾರಿಗೆ ಬೇಕೋ ಅದೆಲ್ಲ ಒಂದು 15 ಸರಿ ಒಂದು ಇಮೇಲ್ ಅಕೌಂಟಲ್ಲಿ ಲಾಗಿನ್ ಮಾಡಿ 15 ಸರಿ ಮಾಡ್ಕೊಬೋದು. 15 ಸರಿ ಸಾಕಾಗುತ್ತೆ ನಿಮಗೂ. ಇಲ್ಲಿ ಏನು ಚೇಂಜ್ ಮಾಡಬೇಕಂದ್ರೆ, ನಿಮಗೆ ಯೂಟ್ಯೂಬ್ ಲೋಗೋ ಬೇಕು ಅಂದರೆ ಯೂಟ್ಯೂಬ್ ಹಾಕಿ, ಇನ್ಸ್ಟಾಗ್ರಾಮ್ ಬೇಕು ಅಂದರೆ ಇನ್ಸ್ಟಾಗ್ರಾಮ್ನ ಹಾಕಿ ನೋಡಿ. ಈ ಥರ ಯೂಟ್ಯೂಬ್ ಅನ್ನೋದನ್ನ ಡಿಲೀಟ್ ಮಾಡಿಬಿಟ್ಟು ಇನ್ಸ್ಟಾಗ್ರಾಮ್ ಅಂತ ಹಾಕಬೇಕು. ಓಕೆ, ಇನ್ನೆಲ್ಲಿ ಚೇಂಜ್ ಮಾಡಬೇಕು ಅಂದರೆ ಐಟೆಕ್ ಅಂತ ಹೆಸರಿದೆ ನೋಡಿ, ಐಟೆಕ್ ಅನ್ನೋದು ಡಿಲೀಟ್ ಮಾಡಿಬಿಟ್ಟು ನಿಮ್ಮ ಹೆಸ್ರು ಹಾಕಿ. ಅಂದರೆ ನಾನು ನನ್ನ ಹೆಸ್ರು ಹಾಕೊತೀನಿ. ಇನ್ಸ್ಟಾಗ್ರಾಮ್ ಯೂಸರ್ ನೇಮ್ ಹಾಕಬೇಕು. ಇನ್ಸ್ಟಾಗ್ರಾಮ್ ಯೂಸರ್ ನೇಮ್ ಹಾಕಿದ್ರೆ ಅದೇ ಥರ ಕಾಣಿಸುತ್ತೆ. ಓಕೆ, ಕ್ರಿಯೇಟ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ಕೊಂಬಿಟ್ರೆ ಸಾಕೀಗ. ಒಂದು 10-30 ಸೆಕೆಂಡ್ ಲೋಡ್ ಆಗುತ್ತೆ. 30 ಸೆಕೆಂಡ್ ಲೋಡ್ ಆದಮೇಲೆ ನೋಡಿ 13 ಇದ್ದಿದ್ದು 12 ಆಗೋಯ್ತು. ಪಾಯಿಂಟ್ಸ್ ಕೊಡ್ತಾರೆ ಅವರು, 15 ಪಾಯಿಂಟ್ಸ್ ಅಂದರೆ 15 ಸರಿ ನೀವು ಫೋಟೋನ ಈ ಥರ ಜನ್ರೇಟ್ ಮಾಡ್ಕೋಬೋದು ಅಷ್ಟೇ. ನೋಡಿ ಈಗ ಬಂತು. ಇದನ್ನ ಡೌನ್ಲೋಡ್ ಕೂಡ ಮಾಡ್ಕೋಬೋದು. ಆಲ್ರೆಡಿ ನಾನು ತುಂಬಾ ಮಾಡಿದ್ದೀನಿ. ವಾಟ್ಸಪ್ ಮಾಡಿದ್ದೀನಿ ನೋಡಿ, ವಾಟ್ಸಪ್ದು, ಯೂಟ್ಯೂಬ್ದು ಎಲ್ಲನೂ ಮಾಡ್ಕೊಂಡಿದ್ದೀನಿ ನಾನು ಆಲ್ರೆಡಿ. ಓಕೆ, ಈಗ ಡೌನ್ಲೋಡ್ ಮಾಡೋದು ಹೆಂಗೆ ಅಂತ ನೋಡೋಣ. ಅಂದರೆ ಅದು ಫಾಲೋವರ್ಸು ಅದೆಲ್ಲ ಕರೆಕ್ಟಾಗಿ ಇರೋದಿಲ್ಲ. ಎಕ್ಸಾಕ್ಟ್ಲಿ ನಿಮ್ಮ ಥರ ಒಂದು ಲುಕ್ಕಾಗಿ ಡಿಸೈನಾಗಿ ಚೆನ್ನಾಗಿ ಕಾಣಿಸುತ್ತೆ ಇದು. ಈಗ ಇದ್ರ ಮೇಲೆ ಕ್ಲಿಕ್ ಮಾಡಿಕೊಂಡ್ರೆ ನೀವು ದೊಡ್ಡದಾಗಿ ಕಾಣಿಸುತ್ತೆ ನೋಡಿ, ಈ ಥರ ಕಾಣಿಸುತ್ತೆ. 3D ಲೋಗೋ HD ಆಗೇ ಇರುತ್ತೆ. ಇಲ್ಲಿ 3 ಡಾಟ್ಸ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಡೌನ್ಲೋಡ್ ಆಪ್ಷನ್ ಕೊಟ್ಟರೆ ಡೌನ್ಲೋಡ್ ಆಗಿಬಿಡುತ್ತೆ ನಿಮ್ಮ ಗ್ಯಾಲರಿಗೆ. ಓಕೆ, ಡೌನ್ಲೋಡ್ ಆಗೋಯ್ತು. ಇಷ್ಟೇ ಗುರು. ಇದನ್ನ ನೀವು ಬೇರೆ ಥರ ಅಂದರೆ ಫೇಸ್ಬುಕ್ಕು, ವಾಟ್ಸಪ್ಪು, ಇನ್ಸ್ಟಾಗ್ರಾಮ್ ಯಾವುದಾದ್ರೂ ಹಾಕ್ಬೋದು ನೋಡಿ. ನಾನು ಇನ್ನೂ ಒಂದು ಹಾಕ್ತೀನಿ. ಬೇಕಾದರೆ ಇನ್ಸ್ಟಾಗ್ರಾಮ್ ಡಿಲೀಟ್ ಮಾಡ್ಬಿಟ್ಟು ಫೇಸ್ಬುಕ್ ಅಂತ ಹಾಕ್ತೀನಿ. ಇಲ್ಲ, ಸ್ನ್ಯಾಪ್ಚಾಟ್ ಹೊಸ್ದಾಗಿ ಯೂಸ್ ಮಾಡೋಣ. ಸ್ನ್ಯಾಪ್ಚಾಟ್ ನಾನು ಯೂಸ್ ಮಾಡಿಲ್ಲ, ಸ್ನ್ಯಾಪ್ಚಾಟ್ ಅಂತ ಹಾಕ್ತೀನಿ. ಓಕೆ, ಕ್ರಿಯೇಟ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ಕೊಂಬಿಡ್ತೀನಿ. ಈಗ ನೋಡ್ಕೊಳ್ಳಿ 11 ಆಗೋಯ್ತು ಪಾಯಿಂಟು. 11 ಸರಿ ಮಾಡ್ಕೊಬೋದು ಅಷ್ಟೇ. ನಾನಿನ್ನು ನೀವೊಂದು 30 ಸೆಕೆಂಡ್ ವೆಯ್ಟ್ ಮಾಡಿ. ವೆಯ್ಟ್ ಮಾಡಿದೆ ಅಂದರೆ ನಿಮಗೆ ಇಮೇಜ್ ಜನ್ರೇಟ್ ಮಾಡಿದ್ಬಿಟ್ಟು ನೋಡಿ ಸ್ನ್ಯಾಪ್ಚಾಟ್ ಬಂತು. ಚೆನ್ನಾಗಿದೆ, ಇದು ಒಂಥರ ಕ್ರೇಜಿಯಾಗಿದೆ. ಅಂದರೆ ಈಸಿಯಾಗಿ ಮಾಡ್ಕೋಬೋದು. AI ಉಪಯೋಗಿಸ್ಕೊಂಡು ಏನು ಬೇಕಾದರೂ ಈಸಿಯಾಗಿ ಮಾಡ್ಕೊಬೋದು. ವಿಡಿಯೋ ಆಗಲಿ, ಆಡಿಯೋ ಆಗಲಿ ಎಲ್ಲನೂ AI ಯೂಸ್ ಮಾಡಿಕೊಂಡು ಡೌನ್ಲೋಡ್ ಮಾಡೋದೇನು ಬೇಡ, ನನಗೆ ಬೇಕಾಗಿಲ್ಲ. ಇದು ನಿಮ್ಗೆ ತೋರ್ಸೋಕ್ಕೆ ಜಸ್ಟ್ ನಾನು ಟ್ರೈ ಮಾಡಿದೆ ಅಷ್ಟೇ. ಚೆನ್ನಾಗಿವೆ ನೋಡೋಕ್ಕೆ ನೋಡಿ, ಈ ಥರ ಚೆನ್ನಾಗಿ ಕಾಣಿಸುತ್ತೆ. ನಿಮಗೂ ಬೇಕಾದರೆ ಮಾಡ್ಕೊಳ್ಳಿ. ಯಾವುದಕ್ಕೋ ಟ್ರೆಂಡಿಂಗ್ ಆಗಿದೆ, ಅದಕ್ಕೆ ನಿಮಗೂ ತಿಳಿಸ್ಕೊಡೋಣ ಅಂತ ನಾನು ವೀಡಿಯೋ ಮಾಡಿದ್ದೆ. ಸೊ ಸಬ್ಸ್ಕ್ರೈಬ್ ಆಗ್ಬಿಡಿ. ಯೂಸ್ಫುಲ್ ಆಗಿದ್ದರೆ ಒಂದು ಲೈಕ್ ಮಾಡಿಬಿಡಿ ಹೋಗುವಾಗ. ಆ್ಯಂಡ್ ಡೌಟ್ ಇದ್ದರೆ ಏನಾದರೂ ಕಮೆಂಟಲ್ಲಿ ಕೇಳ್ಬೋದು ನೀವು. ಓಕೆ ಫ್ರೆಂಡ್ಸ್, ಬಾಯ್. ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ.